ರಾಜಧಾನಿ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ ಕೇಳಿ ಬಂದಿದೆ. ಒತ್ತುವರಿ ಮಾಡಿಕೊಂಡಿದ್ದಂತಹ 200 ಮನೆಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾಗದ ಒತ್ತುವರಿ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಈ ಆಪರೇಷನ್ ನಡೀತಾ ಇರೋದು. 6 ಜೆಸಿಬಿ 300 ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಭದ್ರತೆಯಲ್ಲಿ ಒತ್ತುವರಿ ತೆರವು ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗೋಮಾಳ ಒತ್ತುವರಿ ಮಾಡಿ ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದನ್ನೀಗ ತೆರವುಗೊಳಿಸುವಂತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ 200 ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಕೆಲವು ತಿಂಗಳ ಹಿಂದೆ ಒತ್ತುವರಿ ಮಾಡಿದವರಿಗೆ ಈಗ ಜಿಬಿಎ ಶಾಕ್ ಕೊಡ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. 200 ಮನೆಗಳು ಅಲ್ಲೀಗ ನಿರ್ಮಾಣ ಆಗಿರೋದು, ಅವುಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾಗದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಈಗ ನಡೆಸ್ತಾ ಇದೆ. ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆ ಕೇಳಿ ಬಂದಿರೋದು. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ 6 ಜೆಸಿಬಿ 300 ಸಿಬ್ಬಂದಿಗಳು ಈ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಭದ್ರತೆಯಲ್ಲಿ ಒತ್ತುವರಿ ತೆರವು ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಗೋಮಾಳ ಒತ್ತುವರಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮನೆಗಳನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ಕೊಟ್ಟಿತ್ತು. ಆ ಒಂದು ಜಾಗದಲ್ಲಿ ಅನಧಿಕೃತವಾಗಿ 200 ಮನೆಗಳ ನಿರ್ಮಾಣ ಆಗಿತ್ತು. ಅದನ್ನೀಗ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಒತ್ತುವರಿ ಮಾಡಿದವರಿಗೆ ಈಗ ಜಿಬಿಎ ಶಾಕ್ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವಂತಹ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆ. ಇನ್ನು ಏಕಾಏಕಿ ಒತ್ತುವರಿ ತೆರವು ಕಾರ್ಯಾಚರಣೆಯಿಂದಾಗಿ ಬೀದಿಗೆ ಬಿದ್ದಿದೆ ಕುಟುಂಬಗಳು. ಅಧಿಕಾರಿಗಳ ಮೇಲೆ ಮಣ್ಣೆರಚಿ ಮಹಿಳೆಯರು ರೋಷಾವೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ತೆರವು ಮಾಡೋದಕ್ಕೆ ಬಂದವರ ಮೇಲೆ ಮಣ್ಣೆರಚಿದ್ದಾರೆ ಅಲ್ಲಿದ್ದಂಥ ಮಹಿಳೆಯರು. ಮನೆ ಹೋಯ್ತು ಸಾರ್ ಅಂತ ಕಣ್ಣೀರು ಹಾಕಿದ್ದಾರೆ ಆ ಮಹಿಳೆಯರು. ಇಷ್ಟು ದಿನ ಇದೇ ಮನೆಯಲ್ಲಿ ನಾವು ವಾಸವಾಗಿದ್ವಿ, ಈಗ ಏಕಾಏಕಿ ಬಂದು ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯೋಗದಲ್ಲಿ ಮುನಾ ವೆಂಕಟಸ್ವಾಮಿ ಅವರು ಅಣ್ಣವ್ರ ನಿಯೋಗದಲ್ಲಿ ಮತ್ತೆ ಮುನಾಂಗಪ್ಪನವ್ರ ನಿಯೋಗದಲ್ಲಿ ಏನಿದೆ ಅದನ್ನ ತಗೊಳ್ಳೋಣ. ಇನ್ನೊಂದು ನಿಯೋಗದಲ್ಲಿ ಇಲ್ಲ, ನಮ್ಮ ಮಕ್ಕಳು ಮಾಡಿ ಪ್ರಾಣ ತಗೊಳ್ಳಿ. ಏನ್ ಮಾಡ್ತಾರೆ ಇವಾಗ? ಮನೆ ಇಲ್ವಲ್ಲ, ನಾವ್ ಎಲ್ಲೋ ಕಣ ಹಾಕೊಂಡಿದ್ವಿ 15 ವರ್ಷದಿಂದ. 15 ವರ್ಷ ಆಯ್ತು. ಮಳೆ ಚಳಿಗೆ ಆಗ್ತಾ ಇಲ್ಲ, ಮಳೆ ಚಳಿಗೆ ಆಗ್ತಾ ಇಲ್ಲ ನಮ್ಗೆ ಇಲ್ಲಿ. ಚಿಕ್ಕ ಮಕ್ಕಳು ಸ್ವಲ್ಪ ಸಾಲ ಮಾಡಿ
ಮಾಡ್ಕೊಂಡು ಒಂದಿಟ್ಗೆ ಒಂದು ಇದು ಇಟ್ಟಿಗೆ ಸಿಮೆಂಟ್ घर बना के रहा है, गरीब गरीब बच्चे लोग हैं, पैसा जोड़ा उसको एक एक, फिर भी ऐसा सब तोड़ फोड़ रहे हैं सब। हम लोग उत्तर प्रदेश बाराबंकी इधर का बहुत साल हुआ, बच्चा पैदा हुआ फिर बड़ा हुआ इधर ही हम लोग। ಜಾಗ ಯಾರ್ದಿದು? जगह इल्ला, ये जगह हमारा नहीं, गवर्नमेंट का जगह, हम लोग रहते थे इधर। ये पूरा हमारा घर टूट गया, वो कांच गया, वो घर बनाने का कांच डाला इसमें, वो कांच पूरा गया। अभी क्या करना? कहाँ से हो आप? बाराबंकी, कहाँ से? बाराबंकी जिला यूपी। यूपी से हो? हाँ आप? हम लोग कितना घर है यूपी वाले से यहाँ पे? इधर होगा 10-15 होगा ऐसा। ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಘರ್ಜನೆ ಆರಂಭವಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಟಿಪ್ಪು ನಗರದಲ್ಲಿ 200ಕ್ಕೂ ಅಧಿಕ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಶುರು ಮಾಡಿಕೊಂಡಿದ್ದಾರೆ. ನಾನಿರುವಂತಹ ಈ ಪ್ರದೇಶ ಯಲಹಂಕದ ಶ್ರೀನಿವಾಸಪುರಕ್ಕೆ ಅಂಟ್ಕೊಂಡಿರುವಂತಹ ಟಿಪ್ಪು ನಗರ. ಈ ಒಂದು ಟಿಪ್ಪು ನಗರದಲ್ಲಿ 200ಕ್ಕೂ ಅಧಿಕ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಎಲ್ಲರೂ ಕೂಡ ವಾಸ ಮಾಡ್ತಿದ್ದಾರೆ ಅನ್ನೋ ಆರೋಪದಡಿ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು 6 ಜೆಸಿಬಿಗಳನ್ನ ತಂದು ಪೊಲೀಸ್ ಭದ್ರತೆಯಲ್ಲಿ ಮನೆಗಳನ್ನ ಡೆಮಾಲಿಷನ್ ಮಾಡುವಂತಹ ಕೆಲಸ ಕೂಡ ಆರಂಭ ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರದೇಶ ಏನಿದೆ ಇದು ಗೋಮಾಳ ಜಾಗ ಆಗಿರುವಂತದ್ದು. ಈ ಗೋಮಾಳ ಜಾಗವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹಸ್ತಾಂತರಣ ಮಾಡಲಾಗಿತ್ತು. ಆದರೆ ಈ ಒಂದು ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡಿರುವಂತಹ ಕೆಲವೊಂದಿಷ್ಟು ಕುಟುಂಬಸ್ಥರು 200ಕ್ಕೂ ಅಧಿಕ ಚಿಕ್ಕ ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು. ಇದೀಗ ಅಧಿಕಾರಿಗಳು ಸರ್ವೆಯನ್ನ ಮಾಡಿ ಇದು ಅನಧಿಕೃತ ಅಂತ ಹೇಳ್ಬಿಟ್ಟು ತಿಳಿದ ನಂತರದಲ್ಲಿ ಪೊಲೀಸ್ ಭದ್ರತೆಯಲ್ಲಿ 6 ಜೆಸಿಬಿಗಳ ಮುಖಾಂತರವಾಗಿ 200ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಿದ್ದಂತಹ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಪಾಲಿಕೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. 6 ಜೆಸಿಬಿಗಳು ಸಣ್ಣ ಪುಟ್ಟದಾಗಿ ಕಟ್ಟಿಕೊಂಡಿರುವಂತಹ ಮನೆಗಳನ್ನ ಏಕಕಾಲದಲ್ಲೇ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಈಗ 200 ಮನೆ ನಿವಾಸಿಗಳೆಲ್ಲರೂ ಕೂಡ ನಿವಾಸ ಇಲ್ಲದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಒಂದು ಕಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೇ ಮನೆಯನ್ನ ನಂಬಿಕೊಂಡು 200 ಕುಟುಂಬಗಳು ಕೂಡ ವಾಸವಾಗಿದ್ದು, ಆದ್ರೆ ಇದೀಗ 200 ಕುಟುಂಬಗಳನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನ ಈಗ ಪಾಲಿಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರಾರಂಭಿಕವಾಗಿ 200 ಮನೆಗಳನ್ನು ಗುರುತಿಸಿದ್ರು. ಮುಂದಿನ ದಿನಗಳಲ್ಲಿ ಇನ್ನೂ ಬಹುತೇಕ ಮನೆಗಳನ್ನು ಕೂಡ ನಾವು ಡೆಮಾಲಿಷನ್ ಮಾಡ್ತೀವಿ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಇಲ್ಲ ಸರ್, ನಾವ್ ಹೇಳ್ತೀನಿ ನಮ್ ಗಂಡ ಇಲ್ಲ, ನಾವ್ ಬೇಡ. ಇಲ್ಲ ಸರ್, ನಾವ್ ಹೇಳ್ತೀನಿ ನಮ್ ಗಂಡ ಇಲ್ಲ, ನಾವ್ ಬೇಡ. ಅಣ್ಣವ್ರ ನಿಯೋಗದಲ್ಲಿ ಮುನಾ ವೆಂಕಟಸ್ವಾಮಿ ಅವರು ಅಣ್ಣವ್ರ ನಿಯೋಗದಲ್ಲಿ ಮತ್ತೆ ಮುನಾಂಗಪ್ಪನವ್ರ ನಿಯೋಗದಲ್ಲಿ ಏನಿದೆ ಅದನ್ನ ತಗೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.